ನಾನು 30 ವರ್ಷದಿಂದ ಕುಡಿತಾ ಇದ್ದೆ, ಅಮಲ್ತನದಲ್ಲಿದ್ದೆ. ನನಗೆ ಇದನ್ನು ಬಿಡಬೇಕು ಅಂತ ಇಷ್ಟ ಆಯಿತು. ನಾನು ಈ ಯೂಟ್ಲಿ ಫೌಂಡೇಶನ್ ಅನ್ನೋ ಜಾಗಕ್ಕೆ ಬಂದು ಸೇರಿಕೊಂಡೆ. 3 ತಿಂಗಳಿನಿಂದ ನಾನು ಇಲ್ಲಿ ಇದ್ದೀನಿ. ಇಲ್ಲಿ ಬಂದು ದಿನ ನಾನು 2 ಗಂಟೆಗೆ 3 ಗಂಟೆಗೆ ಎದ್ದೊಳ್ತಾ ಇದ್ದವನು ಇವಾಗ ಬೆಳಿಗ್ಗೆ 5:15ಗೆ ಎದ್ದೊಳ್ತೀನಿ. 6 ಗಂಟೆಗೆಲ್ಲ ಪ್ರೇಯರ್ ಮಾಡ್ತೀನಿ, ಮತ್ತು ಟೀ ಕುಡಿತೀನಿ, ಮತ್ತು ಬೆಳಿಗ್ಗೆ ಹೊತ್ತು ಯೋಗ ಮಾಡ್ತೀನಿ. ಮತ್ತು ಯೋಗ ಆದಮೇಲೆ ಕ್ಲಾಸಸ್ ಇರುತ್ತೆ. ಕ್ಲಾಸ್ ಆದಮೇಲೆ ಎಂಟರ್ಟೈನ್ಮೆಂಟ್ ಇರುತ್ತೆ ಸ್ವಲ್ಪ ಹೊತ್ತು, ಮತ್ತು ನಾಷ್ಟ ಮಾಡ್ತೀನಿ. ಬೆಳಿಗ್ಗೆ 8:30-9 ಗಂಟೆಗೆಲ್ಲ ನಾಷ್ಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ತೀನಿ. ರೆಸ್ಟ್ ತೊಗೊಂಡು ಮತ್ತೆ ತಿರ್ಗಾ ಕ್ಲಾಸ್ಗೆ ಅಟೆಂಡ್ ಮಾಡ್ತೀನಿ. ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ಮತ್ತೆ 12 ಗಂಟೆಗೆ ತಿರ್ಗಾ ಪ್ರೋಗ್ರಾಮ್ ಇರುತ್ತೆ. ಪ್ರೋಗ್ರಾಮ್ ಇದ್ಮೇಲೆ ಮತ್ತೆ 1:30-1 ಗಂಟೆಗೆಲ್ಲ ಊಟ ಕೊಡ್ತಾರೆ. ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಳ್ತೀನಿ. ರೆಸ್ಟ್ ತೊಗೊಂಡ್ಮೇಲೆ ತಿರ್ಗಾ 4 ಗಂಟೆಗೆ ತಿರ್ಗಾ ಮತ್ತೆ ಎಕ್ಸಸೈಸ್ ಮಾಡ್ತೀನಿ. ತುಂಬ ಚೆನ್ನಾಗಿದ್ದೀನಿ. ನಾನು ಕುಡಿಯೋದೆಲ್ಲ ಅದ್ರ ಮೇಲೆ ನನ್ನ ಜ್ಞಾನನೇ ಇಲ್ಲ. ನನಗೇನಿದ್ರು ಈ ರೊಟೀನ್ ಮೇಲೇ ತುಂಬ ಜ್ಞಾನ ಇದೆ. ನಾನು ಆಚೆ ಹೋಗಿ ಚೆನ್ನಾಗಾಗಬೇಕು ಅಂತ ತುಂಬ ಸಂತೋಷವಾಗಿದ್ದೀನಿ. ನಾನು ಆಚೆ ಹೋಗಿ ಚೆನ್ನಾಗಿ ಆಗೇ ಆಗ್ತೀನಿ ಅನ್ನೋ ನಂಬಿಕೆ ಇದೆ. ಅದೆಲ್ಲದಕ್ಕೂ ಕಾರಣ ನಮ್ಮ ಯೂಟ್ಲಿ ಫೌಂಡೇಶನ್ ಅವರು. ಅವ್ರಿಗೊಂದು ಕೃತಜ್ಞತೆ ಹೇಳಬೇಕು. ನನಗೆ ತುಂಬ ಕೃತಜ್ಞತೆ ಅವ್ರಿಗೆ.